ನಮಸ್ತೆ ಕರ್ನಾಟಕ. ಸೊ ಏನಿದು ಕ್ಯಾಂಡಲ್ ಇಟ್ಕೊಂಡು ದೀಪ ಹಚ್ಕೊಂಡಿದ್ದೀವಿ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ಇದೊಂದು ಕಹಿ ಸತ್ಯ, ಸ್ಟಾಕ್ ಮಾರ್ಕೆಟ್ನ ಒಂದು ಕಹಿ ಸತ್ಯನ ಹೇಳಕ್ಕೆ ಹೊರಟಿದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ 197 ಕೋಟಿ ಸ್ಕ್ಯಾಮ್ ಆಗಿದೆ, 750 ಕೇಸ್ ರಿಜಿಸ್ಟರ್ ಆಗಿದೆ ಬರೀ 4 ತಿಂಗಳಲ್ಲಿ. ಏನಿದು ಸ್ಕ್ಯಾಮ್ ಅಂತ ತೆಗೆದು ನೋಡಿದ್ರೆ, ಕರಿಮಾಳಿ ಮಾಲೀಕ ನೋಡ್ತಾ ಇದ್ದೀರಾ? ನಮಸ್ತೆ ಕರ್ನಾಟಕ. ಸೊ ಏನಿದು ಕ್ಯಾಂಡಲ್ ಇಟ್ಕೊಂಡು ದೀಪ ಹಚ್ಕೊಂಡಿದ್ದೀವಿ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ಇದೊಂದು ಕಹಿ ಸತ್ಯ, ಸ್ಟಾಕ್ ಮಾರ್ಕೆಟ್ನ ಒಂದು ಕಹಿ ಸತ್ಯನ ಹೇಳಕ್ಕೆ ಹೊರಟಿದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ 197 ಕೋಟಿ ಸ್ಕ್ಯಾಮ್ ಆಗಿದೆ, 750 ಕೇಸ್ ರಿಜಿಸ್ಟರ್ ಆಗಿದೆ ಬರೀ 4 ತಿಂಗಳಲ್ಲಿ. ಏನಿದು ಸ್ಕ್ಯಾಮ್ ಅಂತ ತೆಗೆದು ನೋಡಿದ್ರೆ, ತುಂಬ ಜನಕ್ಕೆ 10 ಲಕ್ಷ 20 ಲಕ್ಷ ಕಳ್ಕೊಂಡಿದ್ದಾರೆ. ಆ್ಯಂಡ್ ಈ ನೋವಿಂದ ತುಂಬ ಜನ ಪ್ರಾಣನೂ ಸಹ ಕಳ್ಕೊಂಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಎಷ್ಟು ಅಪಾಯಕಾರಿ ಅಂದರೆ ಪ್ರಾಣ ಸಹ ಹೋಗುತ್ತೆ. ದಯಮಾಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇಲ್ದಿರ ದಯಮಾಡಿ ಸ್ಟಾಕ್ ಮಾರ್ಕೆಟ್ಗೆ ಬರೋಕ್ಕೆ ಹೋಗಬೇಡಿ. ನಿಮ್ಮ ಅಮೂಲ್ಯವಾದ ಜೀವವನ್ನು ಇಲ್ಲಿ ಕಳ್ಕೊಬೇಡಿ. ಯಾಕಂದರೆ ಇದು ಹುಡುಗಾಟ ಅಂತ ಅಂದ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಬರ್ತೀರಾ, ಇಲ್ಲಿ ಇನ್ನೇನೋ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತೀರಾ, ಸಾಲಗಳು ಸಿಕ್ಕಾಕೋತೀರಾ, ಲೋನ್ ಮಾಡ್ತೀರಾ, ದುಡ್ಡು ಕಟ್ಟೋಕ್ಕಾಗಲ್ಲ. ಇದೆಲ್ಲ ನೋವು, ಹಿಂಸೆ, ಅವಮಾನಗಳನ್ನು ಅನುಭವಿಸಿ ತುಂಬ ಜನ ಈ ಸ್ಟಾಕ್ ಮಾರ್ಕೆಟಿಂದ ಹಣ ಕಳ್ಕೊಂಡು ಜೀವನೇ ಕಳ್ಕೊಂಡಿದ್ದಾರೆ. ಎಕ್ಸಾಂಪಲ್ಸ್ ಹೇಳಕ್ಕೆ ಹೋದರೆ, ನಾನು ಕರ್ನಾಟಕದಲ್ಲಿ 15,000 ಜನಕ್ಕಿಂತ ಹೆಚ್ಚಿಗೆ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ಸ್ಗಳನ್ನು ಕಣ್ಣಾರ ನೋಡಿದ್ದೀನಿ. ಆ್ಯಂಡ್ ಕಳ್ಕೊಂಡು ಆದಮೇಲೆ ಬಂದಿರೋರಿಗೂ ಸಹ ಸ್ವಲ್ಪ ಹಣ ಸಹಾಯನೂ ಮಾಡಿದ್ದೀನಿ, ಸ್ವಲ್ಪ ನೊಂದಿರೋರಿಗೆ ಆದಷ್ಟು ಕೈಲಾದ ಸಹಾಯನೂ ಮಾಡಿದ್ದೀನಿ. ಇದೇನಿದು ಸ್ಕ್ಯಾಮು, 200 ಕೋಟಿ ಸ್ಕ್ಯಾಮ್ ಹೆಂಗೆ ನಡೀತು ಅಂದರೆ, ತುಂಬ ಜನ ಇವಾಗ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಪ್ರತಿಯೊಂದೂ ಸೋಷಿಯಲ್ ಮೀಡಿಯಾದಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಯಾವುದೋ ಒಂದು ರೀಲ್ ಬರುತ್ತೆ, ಕಾಂಟ್ರವರ್ಸಿಗಳು ವಿಡಿಯೋ ಬರ್ತದೆ, ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಬರ್ತದೆ, ಆ ಲಿಂಕ್ ಮೇಲೆ ಒತ್ತೀರಾ, ಆ ಲಿಂಕ್ ಬೇರೆ ಕಡೆ ಹೋಗುತ್ತೆ, ಆ ಲಿಂಕಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ಯಾರೋ ಒಬ್ಬರು ದುಡ್ಡು ಮಾಡಿದ್ದಾರೆ ಅಂತ ಬರುತ್ತೆ. ಒಂದು 1000 ಹಾಕಿ 10 ಲಕ್ಷ ಮಾಡಿ, ಇಲ್ಲ 1000 ಹಾಕಿ ಇಷ್ಟು ಶೇರ್ ಹಿಂಗಾಗಿದೆ, 10 ರೂಪಾಯಿ ಇರೋ ಶೇರು 1000ಕ್ಕೆ ಹೋಗಿದೆ ಅಂತ ಏನೋ ಹಾಕ್ತಾರೆ. ನಿಮ್ಗೇನು ಅನಿಸುತ್ತೆ, ಯಾವುದಪ್ಪ ಲಿಂಕು ಅಂತ ನೀವು ನೋಡ್ತೀರಾ, ಒತ್ತೀರಾ. ಸೊ ಅವರು ಲಿಂಕನ್ನು ಕಳಿಸಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಇಮಿಡಿಯೇಟ್ಲಿ ಒಂದು ಫೋನ್ ಸಹ ಬರುತ್ತೆ, ಫೋನ್ ಕಾಲ್ಗಳೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಆ ಫೋನ್ ಕಾಲಲ್ಲಿ ಏನು ಹೇಳ್ತಾರೋ ಅದನ್ನು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟಿಂಗಲ್ಲಿ 10,000 ದುಡ್ಡು ಹಾಕ್ತೀರಾ, 10,000 ಹಾಕಿದವಾಗ ಅದು 1 ಲಕ್ಷಕ್ಕೆ ಹೋಗುತ್ತೆ. ಆ 1 ಲಕ್ಷಕ್ಕೆ ಹೋದಾಗ ವಿಡ್ರಾ ಮಾಡೋಕ್ಕೆ ಹೋದವಾಗ ಅವ್ರೇನು ಹೇಳ್ತಾರೆ, ಇನ್ನೊಂದು ಲಕ್ಷ ಆ್ಯಡ್ ಮಾಡಿದ್ರೇ ವಿಡ್ರಾ ಮಾಡೋ ಆಪ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಲಕ್ಷ ದುಡ್ಡು ಹಾಕ್ತೀರಾ, ಮತ್ತೆ ಅದು 8-10 ಲಕ್ಷ ದುಡ್ಡು ಆಗಿಬಿಡುತ್ತೆ. ನೀವು ಹಾಕಿದ್ದು 1,10,000, ಅದಾಗಿದ್ದು 10 ಲಕ್ಷ. 10 ಲಕ್ಷನ ವಿಡ್ರಾ ಮಾಡೋಕ್ಕೆ ಹೋದವಾಗ ಇನ್ನೊಂದು 10 ಲಕ್ಷ ಹಾಕಿ ಅಂತಾರೆ, ವಿಡ್ರಾ ಮಾಡೋಕ್ಕೆ ಬಿಡಲ್ಲ. ಸೊ ಆಮೇಲೆ ಇನ್ನೊಂದು 10 ಲಕ್ಷನೂ ಹಾಕ್ತೀರಾ. ಫೈನಲಾಗಿ ಗೊತ್ತಾಗಿದೆ ಏನಂದರೆ, ಅಲ್ಲಿ ಇದ್ದಿದ್ದು ಪ್ಲ್ಯಾಟ್ಫಾರ್ಮ್ ಏನು ಆ್ಯಪ್ ಇತ್ತಲ್ಲ ಅದು ಫೇಕು, ನೀವು ಹಾಕಿರೋ ದುಡ್ಡು ಒರಿಜಿನಲ್. ಬಟ್ ಅಲ್ಲಿ ನೀವು ಟ್ರೇಡ್ ಮಾಡಿ ಗಳಿಸಿದ ಹಣ ಬಂದು ಡಮ್ಮಿ, ವರ್ಚುವಲ್. ಸೊ ಡಮ್ಮಿ ದುಡ್ಡಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರೆ. ವಿಡ್ರಾ ಮಾಡೋಕ್ಕೆ ಹೋದಾಗ ಡಮ್ಮಿ ದುಡ್ಡನ್ನು ಹೆಂಗೆ ವಿಡ್ರಾ ಮಾಡೋಕ್ಕಾಗುತ್ತೆ, ಆಗಲ್ಲ. ಸೊ ಆಮೇಲೆ ಗೊತ್ತಾಗುತ್ತೆ ಇದೊಂದು ದೊಡ್ಡ ಸ್ಕ್ಯಾಮು. ಈ ಆ್ಯಪ್ ಸಹ ಒಂದು ಸ್ಕ್ಯಾಮ್ ಆ್ಯಪ್, ಇದು ವೆಬ್ಸೈಟ್ ಸಹ ಸ್ಕ್ಯಾಮ್ ಇದೆ. ಆ್ಯಂಡ್ ಫೋನ್ ಮಾಡ್ತಿರೋರು ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಆಗುತ್ತೆ. ಸೊ ಆ್ಯಂಡ್ ತುಂಬ ಜನ ಈ ಥರ ದುಡ್ಡು ಕಳ್ಕೊಂಡಿದ್ದಾರೆ. 200 ಕೋಟಿ ಸ್ಕ್ಯಾಮ್ ಆಗಿದೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಈ ಸ್ಕ್ಯಾಮಿನ ಹಿಂದೆ ತುಂಬ ಕೈವಾಡಗಳಿದ್ದಾವೆ. ಸೊ ಆ ಕೈವಾಡಗಳು ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ದೇಶದಿಂದ ಆಪ್ರೇಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲ ನಮ್ಮ ದೇಶದವರಲ್ಲ, ಬೇರೆ ದೇಶದಲ್ಲಿ ಕೂತ್ಕೊಂಡು ಸ್ಕ್ಯಾಮ್ ಲಿಂಕ್ಗಳನ್ನು ಕಳಿಸ್ಕೊಂಡು, ಫೇಕು ಸ್ಪ್ಯಾಮ್ ಲಿಂಕ್ಗಳನ್ನು ಕಳಿಸಿ ನಿಮ್ಮನ್ನು ಆ್ಯಪ್ ಡೌನ್ಲೋಡ್ ಮಾಡೋ ಥರ ಮಾಡಿ ಆಮಿಷ ಒಡ್ಡಿ ಸೊ ನಿಮ್ಮ ಹತ್ರ ದುಡ್ಡು ಕಿತ್ಕೋತಾ ಇದ್ದಾರೆ. ಯಾವುದೇ ಒಂದು ಲಿಂಕ್ಗಳನ್ನು ಒತ್ತಬೇಡಿ. ಆದಷ್ಟು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಇದು ನಿಮ್ಮ ಲೈಫ್ಗೆ ಒಳ್ಳೆಯದಂತ ಹೇಳ್ತೀನಿ. ಯಾಕಂದರೆ ಏನೋ ಒಂದು ಕಾಂಟ್ರವರ್ಸಿ ಯಾರ್ದೋ ಇತ್ತು, ಆ ಕಾಂಟ್ರವರ್ಸಿ ಇದನ್ನು ಓದಕ್ಕೆ ಹೋದ್ರಿ, ಇನ್ನೇನೋ ಆಯಿತು. ಸೊ ಅಲ್ಲಿ
ಈ ಥರ ಪ್ರಾಬ್ಲಮ್ಗೆ ಸಿಕ್ಕಾಕೋತೀರಾ. ಟೆಲಿಗ್ರಾಮ್ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ನಮ್ಮ ದೇಶದಲ್ಲಿ. ಸೊ ನಮ್ಮ ದೇಶ ಅಲ್ಲ, ಟೆಲಿಗ್ರಾಮು ಎಲ್ಲ ದೇಶದಲ್ಲೂ ಇದೆ. ಟೆಲಿಗ್ರಾಮ್ ಈಸ್ ಅ ಬಿಗ್ಗೆಸ್ಟ್ ಸ್ಕ್ಯಾಮು. ಸೊ ನೀವು ಏನೇ ಒಂದು ಬ್ಯಾಂಕ್ ನಿಫ್ಟಿ ಟಿಪ್ಸ್ಗಳನ್ನು ಕೊಡ್ತೀನಿ ಅಂತ ಹಾಕಿರ್ತಾರೆ, ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ, ಅಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾರೆ. ಆ ಗ್ರೂಪಲ್ಲಿ 100 ಜನ ಅವ್ರ ಕಡೆಯವರೇ ಇರ್ತಾರೆ, ಬರೀ ಒಂದು 4-5 ಜನ ಸ್ಕ್ಯಾಮಿಂದ ಸಿಕ್ಕಾಕೊಂಡಿರೋರು ಇರ್ತಾರೆ. ಅವ್ರು 100 ಜನನೂ ಸ್ಕ್ರೀನ್ಶಾಟ್ ಹಾಕ್ತಾ ಇರ್ತಾರೆ, ನೋಡಿ ಇಷ್ಟು ಮಾಡಿದೆ, 500 ಮಾಡಿದೆ, 1000 ಮಾಡಿದೆ, 5000 ಮಾಡಿದೆ ಅಂತ. ನೀವೇನು ನೋಡ್ತೀರಾ, 100 ಜನ ಇಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಸಬ್ಸ್ಕ್ರಿಪ್ಷನ್ ತೊಗೊತೀರಾ, ಬ್ಯಾಂಕ್ ನಿಫ್ಟಿಗೆ ಹೋಗ್ತೀರಾ, ಬ್ಯಾಂಕ್ ನಿಫ್ಟಿಯಲ್ಲಿ ಅದು ಇದು ಮಾಡಿ ಅಲ್ಲೊಂದು ತುಂಬ ಲಕ್ಷಗಳೇ ಕಳ್ಕೊತೀರಾ. ಸೊ ಮತ್ತು ಇನ್ನೊಬ್ರು ಯಾರೋ ಅಕೌಂಟ್ ಹ್ಯಾಂಡ್ಲಿಂಗ್ ಅಂತ ಮಾಡ್ತಾರೆ, ಅವ್ರ ಹತ್ರಕ್ಕೆ ಹೋಗ್ತೀರಾ, ನಿಮ್ಮ ಅಕೌಂಟನ್ನು ಹ್ಯಾಂಡ್ಲಿಂಗ್ ಕೊಡ್ತೀರಾ. ಸೊ ನಿಮ್ಮ ಅಕೌಂಟನ್ನು ಹ್ಯಾಂಡ್ಲಿಂಗ್ ಕೊಡ್ತೀರಾ, ಅವರು ಸಹ ನಿಮ್ಮ ದುಡ್ಡನ್ನು ಝೀರೋ ಮಾಡ್ತಾರೆ. ಸೊ ಅಕೌಂಟ್ ಹ್ಯಾಂಡ್ಲಿಂಗ್ ಅಂದರೆ ನಿಮ್ಮ ದುಡ್ಡನ್ನು ಡಿಮ್ಯಾಟ್ ಅಕೌಂಟ್ಗೆ ಹಾಕ್ಬಿಟ್ಟು ಬೇರೆಯವ್ರು ಕೊಡೋದು. ಸೊ ಬೇರೆಯವ್ರು ನಿಮ್ಮ ಲೈಫನ್ನು ರೂಪಿಸಂಗಿದ್ದರೆ ನಾವು ಯಾಕೆ ಸ್ಕೂಲು ಕಾಲೇಜ್ಗೆ ಹೋಗಬೇಕು? ಅಂಬಾನಿ ಯಾಕಿನ್ನ ಸಿಮ್ ಕಾರ್ಡ್ ಮಾರ್ತವನೆ, ಟಾಟಾದವ್ರು ಯಾಕೆ ಕಾರ್ ಮಾರ್ತಾ ಇದ್ದಾರೆ? ಅರ್ಥ ಮಾಡ್ಕೊಳ್ಳಿ. ಸೊ ಬೇರೆಯವ್ರು ಬಂದು ನಮ್ಗೆ ದುಡ್ಡು ಮಾಡಿಕೊಡ್ತಾರೆ, ನಮ್ಮ ಲೈಫನ್ನು ಮೇಲಕ್ಕೆ ಎತ್ತೋದು ಅನ್ನೋದು ಯಾವ ಕಾರಣದಿಂದನೂ ಚಾನ್ಸ್ ಇಲ್ಲ. ಯಾವ ಚಾನ್ಸಲ್ಲೂ ಸಹ ನೀವು ದುಡ್ಡು ಮಾಡಲ್ಲ. ನೀವೇ ಕಷ್ಟಪಟ್ಟು ಸ್ಟಾಕ್ ಮಾರ್ಕೆಟ್ನ ಕಲ್ತ್ರೆ ದುಡ್ಡು ಮಾಡ್ತೀರಾ. ಒಂದು ಕಹಿ ಸತ್ಯ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದಂದರೆ, ಒಬ್ಬರು ಸ್ಟೂಡೆಂಟು, ಜನರಲಿ 22 ವರ್ಷದ ಹುಡುಗ, ಇದು ನಿಜವಾದ ನಡೆದಿರುವಂಥ ಘಟನೆ. 22 ವರ್ಷದ ಹುಡುಗ ಸ್ಟಾಕ್ ಮಾರ್ಕೆಟ್ನ ಅಲ್ಪ ಸ್ವಲ್ಪ ತಿಳ್ಕೊಂಡು ಊರಿಗೆ ಹೋಗಿದ್ದಾನೆ. ಸೊ ಊರು ಬಂದು ಸಮ್ವೇರ್ ನಾರ್ತ್ ಕರ್ನಾಟಕದಲ್ಲಿ, ಅಲ್ಲಿ ಅವ್ರ ಅಂಕಲ್ಲು 88 ಲಕ್ಷನ ಅವ್ರ ಹತ್ರ ಇವ್ರ ಹತ್ರ ಸಾಲ ತಗೊಂಡು, ಕೈ ಸಾಲ ತಗೊಂಡು ಈ ಹುಡುಗನಿಗೆ ಕೊಟ್ಟಿದ್ದಾನೆ. ಈ ಹುಡುಗ ನಾನು ಸ್ಟಾಕ್ ಮಾರ್ಕೆಟಲ್ಲಿ ನಾನು ತುಂಬ ಕಲ್ತಿದ್ದೀನಿ ಅಂತ 88 ಲಕ್ಷ ಈಸ್ಕೊಂಡು ಅದನ್ನು ಇಂಟ್ರಾಡೇ ಅದು ಇದು ಮಾಡಿ ಆ 88 ಲಕ್ಷನೂ ಕಳೆದು ಬಿಟ್ಟಿದ್ದಾನೆ. ಅದನ್ನು ಅವ್ರ ಅಂಕಲ್ ಹತ್ರ ಹೇಳಕ್ಕೆ ಆಗ್ದಿರ ಏನು ಮಾಡ್ಕೊಂಡಿದ್ದಾನೆ, ಪ್ರತಿದಿನ ಕುಡಿದು ಕಿಡ್ನಿ ಫೇಲ್ ಆಗಿ ಆ್ಯಂಡ್ ಲಿವರ್ ಫೇಲ್ ಆಗಿ ಆ್ಯಂಡ್ ಮಲ್ಟಿಪಲ್ ಆರ್ಗನ್ಸ್ ಫೇಲ್ ಆಗಿ ಸೊ ಸಾವನ್ನು ಅಪ್ತಾನೆ. 22 ವರ್ಷದ ಹುಡುಗ ಸ್ಟಾಕ್ ಮಾರ್ಕೆಟ್ ಕಲಿಯೋಕ್ಕೆ ಬಂದು ಒಂದು 6 ತಿಂಗಳಲ್ಲೇ ಲೈಫನ್ನು ಈ ಥರ ಒಂಥರ ಲೈಫನ್ನು ವಿಚಿತ್ರವಾಗಿ ಮಾಡಿಕೊಂಡು ಲೈಫನ್ನೇ ಹಾಳು ಮಾಡಿಕೊಂಡು ವಿಧಿವಶನ ಆಗ್ತಾನೆ. ಸೊ ಇದೊಂದು ಕಹಿ ಘಟನೆ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಆ್ಯಂಡ್ ಇದು ಸತ್ಯವಾದ ಘಟನೆ. ಆ್ಯಂಡ್ ಇನ್ನೊಂದು ಸಹ ನನಗೆ ಮೆಸೇಜ್ ಬಂತು ವೆರಿ ರೀಸೆಂಟ್ಲಿ. ಒಬ್ಬರು ಸ್ಟಾಕ್ ಮಾರ್ಕೆಟ್ನ ಅರ್ಧಂಬರ್ಧ ಕಳ್ಕೊಂಡು ಸೊ 30 ಲಕ್ಷ ಸಾಲ ಮಾಡಿ, ಅಲ್ಲಿ ಇಲ್ಲಿ ಸಾಲ ಮಾಡಿ ಆ 30 ಲಕ್ಷ ಕಳ್ಕೊಂಡ್ರು. ಅದನ್ನು 30 ಲಕ್ಷ ಸಾಲ ತೀರ್ಸೋಕ್ಕಾಗ್ದಿರ ಆಫೀಸ್ಗೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋದರು, ಲೋನ್ ರಿಕವರಿ ಅಂತ ಬಂದರು, ಸ್ವಲ್ಪ ಜನ ಟಾರ್ಚರ್ ಕೊಟ್ಟರು, ಪೊಲೀಸವ್ರು ಬಂದರು. ಈ ಥರ ಆದವಾಗ ಬಾಸ್ ಅವ್ರನ್ನ ಕೆಲಸದಿಂದ ತೆಗ್ದಾಕ್ತಾರೆ. ಇವಾಗ ಕೆಲಸನೂ ಇಲ್ಲ, 30 ಲಕ್ಷ ಸಾಲ, ಫ್ಯಾಮಿಲಿ ಕಮಿಟ್ಮೆಂಟು, ದುಡ್ಡಿಲ್ಲ, ಕೆಲಸ ಇಲ್ಲ, ಲೈಫೇ ನರ್ಕ ಮಾಡ್ಕೊಂಬಿಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅಷ್ಟು ಕೋಟಿ ಮಾಡ್ತೀನಿ, ಇಷ್ಟು ಲಕ್ಷ ಮಾಡ್ತೀನಿ. ಇದೆಲ್ಲ ಎಲ್ಲರ ಕಲ್ಪನೆಯಲ್ಲೂ ಇದೆ. ಬಟ್ ಅದನ್ನು ಅಚೀವ್ ಮಾಡಬೇಕಾದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಆಳವಾಗಿ ನಾಲೆಜ್ ತೊಗೊಂಡು ತಪಸ್ಸು ಮಾಡಿದಷ್ಟೇ ನೀವು ಶ್ರದ್ಧೆ ಭಕ್ತಿಯಿಂದ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ದುಡ್ಡಿದೆ. ಯಾವುದರಲ್ಲಿ? ಲಾಂಗ್ ಟರ್ಮ್ ಇನ್ವೆಸ್ಟಿಂಗಲ್ಲಿ ದುಡ್ಡಿದೆ. ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟಿಂಗಲ್ಲಿ ದುಡ್ಡಿದೆ, ಇಂಟ್ರಾಡೇಯಲ್ಲಿ ದುಡ್ಡಿಲ್ಲ. ಸೊ ಇಂಟ್ರಾಡೇ ತುಂಬ ಜನ ಮಾಡ್ತಾಯಿದ್ದೀರಾ, ಆಪ್ಷನ್ ಬೈಯಿಂಗ್ ತುಂಬ ಜನ ಮಾಡ್ತಾಯಿದ್ದೀರಾ. ಸೊ ನೀವು ಸಹ ಆಪ್ಷನ್ ಬೈಯಿಂಗ್ ಮಾಡಿ 1 ಲಕ್ಷನ 10 ಲಕ್ಷ ಮಾಡ್ಬೋದೇನೋ. ಬಟ್ 10 ಲಕ್ಷ ಒಂದಲ್ಲ ಒಂದು ದಿವಸ ಝೀರೋ ಆಗೇ ಆಗುತ್ತೆ. ಅವತ್ತು ನಿಮ್ಮ ಹತ್ರ ಇರೋ ದುಡ್ಡು ಸಹ ಖಾಲಿ ಆಗುತ್ತೆ, ಮತ್ತೆ ಸಾಲ ಮಾಡೇ ಮಾಡ್ತೀರಾ, ಬರೋ ಚಿನ್ನನೂ ಸಹ ಮಾರ್ಕೋತೀರಾ. ಸೊ ಲೈಫಲ್ಲಿ ತುಂಬ ಕಷ್ಟಕ್ಕೆ ಈಡಾಗ್ತೀರಾ. ಸೊ ಈ ಥರ ಸ್ಟಾಕ್ ಮಾರ್ಕೆಟಲ್ಲಿ ಯಾವತ್ತೇ ಆಗಲಿ ಶಾರ್ಟ್ಕಟ್ಟಿಂದ ದುಡ್ಡು ಮಾಡೋಕ್ಕೆ ಹೋಗಬೇಡಿ, ಇಂಟ್ರಾಡೇ ಮಾಡೋಕ್ಕೆ ಹೋಗಬೇಡಿ, ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಹೋಗಬೇಡಿ, MTF ಅಲ್ಲಿ ಲಿವರೇಜ್ ತೊಗೊಂಡು ಮಾಡೋಕ್ಕೆ ಹೋಗಬೇಡಿ. ಸೊ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಸಾಲಗಳು ಮಾಡಿ ಸ್ಟಾಕ್ ಮಾರ್ಕೆಟ್ ಮಾತ್ರ ದಯಮಾಡಿ ಬರಬೇಡಿ. ಸೊ ಇಲ್ಲಿ ಕನಸುಗಳನ್ನು ಕಟ್ಕೊಳ್ಳಿ, ಬಟ್ ನಿಮ್ಮ ಕನಸು ನನಸಾಗೋದಕ್ಕೆ ಅದರದ್ದೇ ಆದ ಕೆಲವು ವರ್ಷಗಳು ಬೇಕಾಗುತ್ತೆ. ಕೆಲವು ತಿಂಗಳುಗಳಿಂದ ನೀವು ಏನೂ ಮಾಡೋಕ್ಕಾಗಲ್ಲ. 3 ತಿಂಗಳಲ್ಲಿ 6 ತಿಂಗಳಲ್ಲಿ ಶ್ರೀಮಂತ ಆಗ್ತೀನಿ ಅಂತ ಶೇರ್ ಮಾರ್ಕೆಟ್ಗೆ ದಯಮಾಡಿ ಬರೋಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿ ಏನೋ ಒಂದು ಮಟ್ಟದಲ್ಲಿ ಇದ್ದೀರಾ, ಅಟ್ಲೀಸ್ಟ್ ಹೊಟ್ಟೆಗೆ ಊಟ ಆದರೂ ಇದೆ. ಇವತ್ತು ಸ್ಟಾಕ್ ಮಾರ್ಕೆಟ್ ಬಂದು ನಾನು ಕುಬೇರ್ನಾಗ್ತೀನಿ ಅಂತ ಆಸೆಯಿಂದ ಬಂದು ಸೊ ಎಷ್ಟೋ ಜನ ಭಿಕ್ಷೆ ಬೀಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಎಷ್ಟು ಒಳ್ಳೆಯದೋ ಅಷ್ಟೇ ಅಪಾಯಕಾರಿ. ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ, ಸೊ ಯಾರ್ಯಾರು ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇಲ್ವೋ
ದಯಮಾಡಿ ಒಳ್ಳೆ ಸೋರ್ಸಸ್ಸನ್ನು ಹುಡ್ಕೊಂಡೋಗಿ ಕಲ್ತ್ಕೊಳ್ಳಿ. ಆದಷ್ಟು ಕ್ಲಾಸಸ್ಗೆ ಹೋಗಿ ಕಲ್ತ್ಕೊಳ್ಳಿ, ಎಲ್ಲಾದರೂ ಕಲ್ತ್ಕೊಳ್ಳಿ. ಬಟ್ ಕಲಿದಿರ ಮಾತ್ರ ಕಲ್ತ್ಕೊಳ್ದೆ ಏನೂ ಅರ್ಧಂಬರ್ಧ ನಾಲೆಜಿಗೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಯಾವುದೇ ರೀತಿಯಾದ ಆಮಿಷ, ಸೊ ಟಿಪ್ಸನ್ನು ಕೊಡ್ತೀನಿ, ಕಾಲ್ ಕೊಡ್ತೀನಿ ಅಂದರೆ ಕಾಲಿಗೆ ಬಿದ್ದುಬಿಡಿ, ದಯಮಾಡಿ ಕಾಲಿಗೆ ಬಿದ್ದುಬಿಡಿ. ಕಾಲ್ಸ್ ಮಾತ್ರ ತೊಗೋಬೇಡಿ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಯಾರೇ ಒಬ್ಬರು ಹೊಸಬರು ಸ್ಟಾಕ್ ಮಾರ್ಕೆಟ್ ಬರ್ತಾ ಇದ್ದಾರೆ ಅಂದರೆ ಸೊ ದಯಮಾಡಿ ಅವ್ರನ್ನ ಹೋಗಬೇಡಿ ಅಂತಲೇ ಹೇಳಿ. ಯಾಕಂದರೆ ಗೊತ್ತಿಲ್ದಿರ ಹೋಗಿ ಕಳ್ಕೊಳ್ಳೋ ಬದಲು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ SIP ಮ್ಯೂಚುವಲ್ ಫಂಡ್ ಮಾಡಿ. SIP ಮ್ಯೂಚುವಲ್ ಫಂಡಲ್ಲಿ ಸೊ ನಿಮ್ಮ ದುಡ್ಡು 5 to 6 ಇಯರ್ಸಲ್ಲಿ ಡಬಲ್ ಆಗುತ್ತೆ. 20 ವರ್ಷಕ್ಕೆ ಏನಿಲ್ಲ ಒಂದು 5-6 ಪಟ್ಟು ಅದಾಗಿರುತ್ತೆ, 10 ಪಟ್ಟು ಸಹ ನಿಮ್ಮ ದುಡ್ಡು ಆಗುತ್ತೆ. ಸೊ ನೀವು ಒಂದೊಂದು ₹1000 SIP ಮಾಡಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಹಾಕಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡಿ. ಟ್ರೇಡಿಂಗ್ ಅಂತ ಬರೋಕ್ಕೆ ಹೋಗಬೇಡಿ, ಶಾರ್ಟ್ಕಟ್ಟನ್ನು ಹುಡ್ಕಕ್ಕೆ ಹೋಗಬೇಡಿ. ಟ್ರೇಡಿಂಗ್ ಅಂತ ಬರೋಕ್ಕೆ ಹೋದರೆ ತುಂಬ ನಾಲೆಜ್ ಇಟ್ಕೊಂಡು ಬನ್ನಿ ಟ್ರೇಡಿಂಗಿಗೆ. ಸೊ ಟ್ರೇಡಿಂಗ್ ಅನ್ನೋದು 95% ಜನ ಇಲ್ಲಿ ದುಡ್ಡು ಕಳ್ಕೊಳ್ಳೋದೆ, 5% ಜನ ಮಾತ್ರ ದುಡ್ಡು ಮಾಡ್ತಾರೆ. ಯಾಕಂದರೆ ನೀವು 1 ಲಕ್ಷ ಎತ್ಕೊಂಡು ಶೇರ್ ಮಾರ್ಕೆಟ್ ಬಂದರೆ ಇಲ್ಲಿ ಲಕ್ಷ ಕೋಟಿ ಹಾಕಿ ನಿಮ್ಮನ್ನು ಸೋಲ್ಸೋದಕ್ಕೆ ಬರ್ತಾರೆ. ಸೊ ನೀವು ಬರೀ 1,000 ನೀವು ಹಾಕಿದ್ರೆ ನಿಮ್ಮ ₹1,000 ತಿನ್ನೋದಕ್ಕೆ 1,000 ಕೋಟಿ ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಳಗಳು ದುಡ್ಡು ಹಾಕ್ತಾರೆ. ನಾವೆಲ್ಲ ಸಣ್ಣ ಮೀನುಗಳು. ಸೊ ನಾವು ಮೀನುಗಳಾಗಿರೋದ್ರಿಂದ ನಮ್ಮ ಬುದ್ಧಿಶಕ್ತಿ, ನಾಲೆಜು, ಡಿಸಿಪ್ಲೈನಿಂದ ಮಾತ್ರ ಇಲ್ಲೇನಾದ್ರು ನಾವು ಈಜಾಡಿ ದುಡ್ಡು ಮಾಡ್ಬೋದು. ಸೊ ಏನೇನೋ ಅಂದ್ಕೊಂಡು ಭ್ರಮೆಯಲ್ಲಿ ಬದುಕಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ಒಂದು ವಿಡಿಯೋ ಮೇನ್ ಗುರಿ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡಿರೋರಿಗೆ ಒಂದು ಮೌನನ ಆಚರಿಸ್ತಾ ಇದ್ದೀವಿ. ಯಾಕಂದರೆ ನನ್ನ ಒಂದು ಬಳಗದಲ್ಲೇ ತುಂಬ ಜನ ಗೊತ್ತಿರೋರಲ್ಲೇ ಹಿಂಗಾಗಿದೆ. ಅದಾದಮೇಲೆ ಎಲ್ಲ ಗೊತ್ತಾದಮೇಲೆ ಇದನ್ನು ತುಂಬ ಮನನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ವಿದ್ಯೆನ ಚೆನ್ನಾಗಿ ಕಲ್ತ್ಕೊಳ್ಳಿ. ಸ್ಟಾಕ್ ಮಾರ್ಕೆಟನ್ನು ಕಲ್ತ್ಕೊಂಡು ತುಂಬ ಆಳವಾಗಿ ಕಲ್ತ್ಕೊಂಡು ಮಾತ್ರ ಟ್ರೇಡಿಂಗ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಲೈಫು. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.